ಕಲಬುರಗಿ ಜಿಲ್ಲೆಯ ದಂಡಗುಂಡ ಕ್ಷೇತ್ರದಲ್ಲಿ ಒಂದು ಅಕ್ರಮ ಟ್ರಸ್ಟ್ ರಚನೆಯಾಗಿದೆ. ಆ ಅಕ್ರಮ ಟ್ರಸ್ಟು ಕೆಲ ಪದಾಧಿಕಾರಿಗಳು ದಂಡಗುಂಡ ಬಸವಣ್ಣನ ದೇವಸ್ಥಾನದ ಮತ್ತು ಅದರ ಗುರುಗಳಾದಂಥ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳ ಮಠವನ್ನು ಈ ಟ್ರಸ್ಟ್ನವರು ಅಭಿವೃದ್ಧಿಯ ನೆಪದಲ್ಲಿ ಒಡೆದು ಹಾಕಿದ್ದಾರೆ. ಸ್ವಾಮಿಗಳು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ಹೋದರೆ ಅಲ್ಲಿಯ ಟ್ರಸ್ಟ್ ಅಧ್ಯಕ್ಷ ಬಾಗನಗೌಡ ಸಂಕನೂರು ಬಂದು ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಅಕ್ರಮ ಟ್ರಸ್ಟ್ ಇದ್ದರೂ ಕೂಡ ಅವರ ದಬ್ಬಾಳಿಕೆ ಮಾತ್ರ ಬಹಳ ಜೋರಾಗಿ ನಡೀತಾ ಇದೆ. ಈ ಕುರಿತಂತೆ ಮುಜರಾಯಿ ಇಲಾಖೆಗೆ ನಮ್ಮ ದಂಡಗುಂಡ ಬಸವಣ್ಣ ಭಕ್ತರು ಮನವಿಯನ್ನು ಕೊಟ್ಟಿದ್ದರು. ಆಯುಕ್ತಾಲಯ ಮುಜರಾಯಿ ಅವರು DC ಪತ್ರ ಬರೆದಿದ್ದಾರೆ. ಇಂತಹ ಅಕ್ರಮ ಟ್ರಸ್ಟ್ಗಳಿಗೆ ಆಸ್ಪದ ಕೊಡಬೇಡಿ, ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅದನ್ನು ರದ್ದು ಮಾಡಿ ಅಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿ ಅಂತ ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ಇಲ್ಲಿಯ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು. ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ಅಲ್ಲಿ ಸ್ವಾಮಿಗಳಿಗೆ ಹೋಗಿ ಪೂಜೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಆ ಸ್ವಾಮೀಜಿಯವರಿಗೆ ಅಲ್ಲಿ ಜೀವ ಭಯ ಇದೆ. ಹೀಗಾಗಿ ಅವರಿಗೆ ಪೊಲೀಸ್ ಭದ್ರತೆ ಕೊಡಬೇಕು. ಮುಂದೆ ಏನಾದರೂ ಅನಾಹುತ ಆದರೆ ನೀವು ಪೊಲೀಸ್ ಭದ್ರತೆ ಕೊಡದೇ ಹೋದರೆ ಮುಂದಿನ ಜವಾಬ್ದಾರಿ ಇಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಟ್ರಸ್ಟ್ನಲ್ಲಿ ಕಾಂಗ್ರೆಸ್ನವರಿದ್ದಾರೆ, ಆ ಟ್ರಸ್ಟ್ನಲ್ಲಿ BJPಯವರಿದ್ದಾರೆ, BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಈ ಅಕ್ರಮ ಟ್ರಸ್ಟ್ನಲ್ಲಿ ಇದ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ಹೀಗಾಗಿ ಆ ಟ್ರಸ್ಟ್ನಿಂದ ನೀವು ಹೊರಬಂದು ದೇವಸ್ಥಾನ ಅಭಿವೃದ್ಧಿ ಮಾಡಿರಿ, ಅದಕ್ಕೆ ನಮ್ಮದೇನೋ ತಕರಾರಿಲ್ಲ. ಒಬ್ಬ ಸ್ವಾಮಿಗಳನ್ನು ಮಠದಿಂದ ಹೊರಗೆ ಹಾಕಿ ನೀವು ಅಲ್ಲಿ ಕಾರೋಬಾರ ಮಾಡ್ತೀರಂದ್ರೆ ಇದನ್ನು ಯಾವ ಭಕ್ತರು ಕೂಡ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.